ಕರ್ನಾಟಕದ ಎಲ್ಲಾ ಕಡೆಯಿಂದ ಬಂದಿದ್ದೀರಾ. ದರ್ಶನ್ ಸರ್ ಮೇಲಿರೋ ಪ್ರೀತಿಗೆ ಅಂಡ್ ದಿನಕರ್ ಸರ್ ಮೇಲಿರೋ ಪ್ರೀತಿಗೆ ಅಂಡ್ ನಮ್ಮ ಚಿತ್ರ ರಾಯಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದನ್ನ ನಾನು ಲೈಫ್ ಲಾಂಗ್ ನೆನ್ಪಿಟ್ಕೊಂತೀನಿ, ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು. ಯಾಕಂದ್ರೆ ಇದು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟೇಜ್. ಅದಕ್ಕೆಲ್ಲ ನೀವು ಕೈ ಜೋಡಿಸಿರೋದು ಇನ್ನ ತುಂಬಾ ಖುಷಿ ಇದೆ. ನನ್ನ ಹತ್ರ ಇವತ್ತು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಮಾತಿಲ್ಲ. ನೀವೆಲ್ಲ ನನ್ನೊಂದು ಕುಟುಂಬ ಇದ್ದಂಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಥ್ಯಾಂಕ್ ಯು ಬ್ರೋ. ಬಟ್ ಇದೇ 24th ಪ್ರತಿಯೊಬ್ರು ನಮ್ ಜೊತೆ ಬಂದು ಸಿನಿಮಾ ನೋಡ್ಬೇಕು, ಮಿಸ್ ಮಾಡಬೇಡಿ ಯಾರು. ಖಂಡಿತ. ಇವಾಗ ನಾವು ಹುಬ್ಳಿಯಿಂದ ಬಂದಿದ್ದೀವಿ, ಒಂದಿಷ್ಟು ಜನ ಕಲಬುರಗಿ, ದಾವಣಗೆರೆ ಎಲ್ಲ ದೂರದ ಊರಿಂದ ಬಂದಿದ್ದಾರೆ. ಅವ್ರ ಊರಲ್ಲಿ ಯಾವ್ದಾವ್ದು ನಿಯರ್ ಥಿಯೇಟರ್ಸ್ ಇರುತ್ತೆ, ಅಲ್ಲೋಗಿ ನಿಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾರೆ. ದಯವಿಟ್ಟು ನಿಮ್ ಊರಲ್ಲೇ ನೋಡಿ, ಬಟ್ ನಿಮ್ ಫ್ರೆಂಡ್ಸು ಫ್ಯಾಮಿಲಿ ಎಲ್ರೂ ಕರ್ಕೊಂಡು ನೋಡಿ. ಯಾಕಂದ್ರೆ ನಮ್ಮ ಮೂವಿ ಬಂದು ಎಂಟರ್ ಫ್ಯಾಮಿಲಿ ನೋಡೋ ಅಂತ ಸಿನಿಮಾ ಅಂಡ್ ಒಂದು ಸೆಲೆಬ್ರೇಷನ್ ತರ ಇದೆ. ಎಲ್ರು ಮಿಸ್ ಮಾಡದೆ ನೋಡಿ. ಅಂಡ್ ನೀವು ನೋಡಿ ನಮ್ಗೊಂದು ಟ್ಯಾಗ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿದ್ರು ತುಂಬಾನೇ ಯೂಸ್ ಆಗುತ್ತೆ. ಅಂಡ್ ನಿಮ್ ಪ್ರೀತಿಗೆ ಸದಾ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಬ್ರದರ್, ಎಲ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ದಿನಕರ್ ಸರ್ ಮೂವೀಸ್ ನೋಡಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು ಅಂಡ್ ಸಾರಥಿ ಆಗಿರ್ಬೋದು, ಲೈಫ್ ಜೊತೆ ಒಂದು ಸೆಲ್ಫಿ ಆಗಿರ್ಬೋದು, ಎಲ್ಲಾ ಸಿನಿಮಾನು ಫ್ಯಾಮಿಲಿ ಕೂತ್ ನೋಡೋಂತ ಸಿನಿಮಾ. ಅದ್ರಲ್ಲೂ ದಿನಕರ್ ಸರ್ ಮೂವೀಸ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಇರುತ್ತೆ ಅಂಡ್ ಒಂದೇ ಒಂದು ಚಿಕ್ಕ ವಲ್ಗರು ಇರೋಲ್ಲ. ಸೊ ದಟ್ 6 ವರ್ಷದ ವಯಸ್ಸಲ್ಲಿರೋ ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾಗಿರೋ ಅಜ್ಜವರೆಗೂ ಎಲ್ರು ಕೂತ್ಕೊಂಡು ನೋಡ್ಬೋದು. ಇವಾಗ ತಾನೇ ಸಂಕ್ರಾಂತಿ ಆಗಿದೆ. ಸಂಕ್ರಾಂತಿ ಹೆಂಗೆ ಫ್ಯಾಮಿಲಿ ಎಲ್ಲ ಸೇರಿ ಸುಗ್ಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಹಂಗೆ ಫ್ಯಾಮಿಲಿ ಎಲ್ಲ ಸೇರಿ ನಮ್ದು ಮೂವಿ ನೋಡೋ ಅಂತ ಸಿನಿಮಾ ತೆಗ್ದಿರೋ ದಿನಕರ್ ಸರ್. ರಾಯಲ್ ಬಂದು ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಎಲಿಮೆಂಟ್ಸ್ ಇದೆ, ಕಾಮಿಡಿ, ಟಾಂಗ್ ಅನ್ನೋ ಸಾಂಗ್ ಆಗಿರ್ಬೋದು ಅದೆಲ್ಲ. ಅದಾದ್ಮೇಲೆ ಅಡಲ್ಟ್ಸಿಗೆ ಅಂದ್ರೆ ಟೀನೇಜರ್ಸ್ಗೆ ಲವ್ ಸ್ಟೋರಿ ಇದೆ. ಅದಾದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ಅಮ್ಮ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಇದೆ, ಒಂದು ಹಬ್ಬದ ಊಟದ ತರ. ದಿನಕರನ್ನ ಅವ್ರಿಗೆ ಹೇಳ್ತಾ ಇದ್ವಿ, ರಾಯಲ್ ಪ್ರಮೋಷನಲ್ಲಿ ನಮ್ಮ ವಿರಾಟ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಿಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಡ್ಯಾನ್ಸ್ ಹೊಡೆದಿದ್ದಾರೆ, ಸ್ಟೇಡಿಯಮಲ್ಲಿ ಡ್ಯಾನ್ಸ್ ಹೊಡೆದಿದ್ದಾರೆ, ಎಲ್ಲ ಕಡೆ ಡ್ಯಾನ್ಸ್ ಹೊಡೆದಿದ್ದಾರೆ. ಇವಾಗ ನ್ಯೂ ಕಾಮರ್ಸ್ ಏನು ಬರ್ತಾ ಇದ್ದಾರೆ, ಎಲ್ಲ ಪ್ರಮೋಷನಲ್ಲಿ ಫೇಲ್ ಆಗ್ಬಿಡ್ತಾರೆ. ಬಟ್ ನೀವು ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಮಾಡಿದಾರ. ಅದಕ್ಕೆ ಥರ ಇದ್ರೆ ಕನ್ನಡ ಸಿನಿಮಾಗಳಿಗೆ ಇನ್ನೂ ಜಾಸ್ತಿ ಇದು ಸಿಗುತ್ತೆ. ಇವಾಗ ಒಂದಿಷ್ಟು ಜನ ಏನು ಮಾಡ್ಬಿಡ್ತಾರೆ, ಸಿನಿಮಾನ ಮಾಡಿಬಿಡ್ತಾರೆ, ಆಮೇಲೆ ರಿಲೀಸ್ ಟೈಮಲ್ಲಿ ಎಲ್ಲೋ ಹೋಗ್ಬಿಡುತ್ತೆ. ಸರ್ ನಾನು ಇನ್ನೊಂದು ಸಿನಿಮಾ ಇದೆ, ಅದೇ ಏನೋ ಇದೆ, ಅದನ್ನೆಲ್ಲರಿಗೆ ನೀವು ಒಂದು ಎಕ್ಸಾಂಪಲ್ ಆಗ್ತೀರಾ. ಥ್ಯಾಂಕ್ ಯು ಸರ್, ದೊಡ್ಡ ಮಾತು. ನೀವು ಇಲ್ಲ ಅಂದ್ರೂ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಬಟ್ ನಾನು ಹೇಳ್ತೀನಿ ಇದಕ್ಕೆ ಆನ್ಸರ್. ಸಿನಿಮಾ ಮುಗಿಸಿ ಇನ್ನೊಂದು ಸಿನಿಮಾಗೆ ಹೋಗ್ಬಿಡ್ತಾರೆ. ನನಗೆ ಗೊತ್ತಿರಂಗೆ ನನ್ನ ಸಿನಿಮಾ ನನ್ನ ಮಗು ತರ ಸರ್. ಅದು ಹೊಟ್ಟೆಲಿ ಇದ್ದಾಗ ಎಷ್ಟು ಆರೈಕೆ ಮಾಡ್ತೀವಿ ಅಷ್ಟು ಹೊರಗಡೆ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮೂವಿ ನಿಮ್ಗಳ ಕೈ ಕೊಡೋವರೆಗೂ ನಾನು ಎಲ್ಲ ಕಡೆ ತಲುಪಿಸ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಒಬ್ರು ಇದ್ದಾರೆ, ಎಲ್ಲ ಒಬ್ರು ನೋಡ್ತಾರೆ ಅಂದ್ರೆ ನಾನು ಆ ಜಾಗಕ್ಕೆ ಹೋಗಿ ಪ್ರಮೋಟ್ ಮಾಡ್ತೀನಿ. ಬಿಕಾಸ್ ನಾವು ಮಾಡಿರೋದೇ ನೀವೆಲ್ಲ ನೋಡ್ಬೇಕು ಅಂತ ಸಿನಿಮಾನ. ಐ ಫೀಲ್ ನಾವು ಎಷ್ಟು ಸಿನಿಮಾನ ಪ್ರೀತಿಸ್ತೀವಿ, ಸಿನಿಮಾನು ನಮ್ಮನ್ನ ಅಷ್ಟೇ ಪ್ರೀತಿಸುತ್ತೆ. ನಾವು ಅದನ್ನ ಎಷ್ಟು ಕಡೆಗೆ ಅನಿಸ್ತೀವಿ, ಅದು ನಮ್ಮನ್ನ ಅಷ್ಟೇ ಕಡೆಗೆ ಅನ್ಸುತ್ತೆ ಅಂತ. ಇವಾಗ ನೀವೆಲ್ಲ ಅಷ್ಟು ದೂರದ ಊರಿಂದ ಬಂದಿರೋದು ಒಂದೇ ಒಂದು ರೀಸನ್ಗೆ, ಪ್ರೀತಿ ಬಿಟ್ಟು ಬೇರೆ ಏನು ಇಲ್ಲ. ಸೊ ನೀವ್ ಅಷ್ಟು ಪ್ರೀತಿಸ್ತೀರಾ, ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ. ಸೊ ನಾವು ನಿಮ್ನೆಲ್ಲ ಪ್ರೀತಿಸ್ತೀವಿ, ಅದಕ್ಕೆ ನೀವು ಇರೋ ಜಾಗಕ್ಕೆ ನಾವು ಬಂದು ಪ್ರಮೋಟ್ ಮಾಡ್ತೀವಿ. ಇನ್ನೊಂದು, ನೀವು ಕಿಸ್ ಮೂವಿ ಇಂಟರ್ವ್ಯೂಲ್ ಹೇಳಿದ್ರಿ, ಯಾವ ಹೀರೋಯಿಂದ ಏನ್ ಕದಿಯಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ನಾನು ಡಿ ಬಾಸ್ ಇಂದ ಅವ್ರ ಫ್ಯಾನ್ಸ್ ನ ಕದಿಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ಸರ್ ನೀವು ನಿಜವಾಗ್ಲೂ ನೋಡಿದಿರಾ ಸರ್ ಇಂಟರ್ವ್ಯೂ? ಹಂಗಾದ್ರೆ ಇಲ್ಲ, ನಾನು ಎಲ್ಲ ಸಿನಿಮಾನು ನೋಡ್ತಾ ಇರ್ತೀವಿ. ನಮ್ಮ ಬಾಸ್ ಫ್ಯಾನ್ಸ್ ಹೆಂಗಂದ್ರೆ ಕನ್ನಡ ಸಿನಿಮಾಗಳಿಗೆ ಬೆಂಬಲ ಆಗಿರ್ತೀವಿ. ಸುಮಾರು ಜನ ನೋಡ್ತಾರೆ, ಅದನ್ನ ನೋಡಲ್ಲ ಇದನ್ನ ನೋಡಲ್ಲ ಅಂತ. ಕನ್ನಡ ಸಿನಿಮಾ ನೋಡೋರೆ ಬಾಸ್ ಫ್ಯಾನ್ಸ್, ಅವರೆಲ್ಲ ಬೇರೆ ಹೋಗಿದ್ದಾರೆ. ನಾನ್ ಮೈಸೂರಲ್ಲಿ ನನ್ನ ತಂಗಿ ಮನೆ ಬಂದು ದಿನಕರ್ ಸರ್ ಮನೆ ಒಂದ್ ರೋಡ್ ಈ ಕಡೆ ಇರೋದು. ಸೊ ನಾನು ಚಿಕ್ಕ ವಯಸ್ಸಿಂದ ಬಾಸ್ ನೋಡಿದೀನಿ ಅಂಡ್ ನಾವು ಬಾಸ್ ಫ್ಯಾನ್ಸ್. ಅದೇ ಹೇಳಿದ್ದು, ನೀವು ಇಂಟ್ರೋಲಿ ಎಲ್ರಂದ್ರ ಏನೇನ್ ಕದೀತಾರೆ ಅಂದ್ರೆ ಅಣ್ಣ, ಇವ್ರು ಹೇಳಿದ್ದು ಅವ್ರ ಫ್ಯಾನ್ಸ್ ನ ಕದೀತೀನಿ ನಾನು. ಏನಾದ್ರೂ ಕದಿಬೇಕು ಅನ್ಸಿದ್ರೆ ಅವ್ರ ಫ್ಯಾನ್ಸ್ ನ ಕದಿಬೇಕು. ಯಾಕಂದ್ರೆ ನಾನ್ ನೋಡಿರೋ ಇಷ್ಟಲ್ಲಿ ಎವ್ರಿ ಟೈಮ್ ನೀವು ಸಪೋರ್ಟ್ ಲೆವೆಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಾನು ತುಂಬಾ ಹೇಳ್ತೀನಿ, ನಿಮ್ ತರ ಫ್ಯಾನ್ಸ್ ಪಡಿಕ್ ಪುಣ್ಯ ಮಾಡಿರ್ಬೇಕು ಅಂತ. ಅಣ್ಣ, ರಾಯಲ್ ಸಿನಿಮಾಗೆ ಲಾಯಲ್ ಡಿ ಬಾಸ್ ಫ್ಯಾನ್ಸ್ ಇಂದ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಿಮ್ಮನ್ನ ನೋಡಿದ್ರೆ ಯಾವ ಡೈರೆಕ್ಟರ್ಗೂ ಅನ್ಸುತ್ತೆ ಇವ್ರನ್ನ ಹಾಕೊಂಡ್ ಸಿನಿಮಾ ಮಾಡ್ಬೇಕಪ್ಪ. ಯಾಕಂದ್ರೆ ಏನ್ ಪ್ರಮೋಷನ್ ಮಾಡ್ತಾನೆ ಹುಡುಗ ಅನ್ಸ್ಬಿಡುತ್ತೆ. ತುಮಕೂರಲ್ಲಿ ಹುಡುಗರು ಹೇಳ್ತಾ ಇದ್ರು ಕಾಲೇಜಿಗೆ ಬಂದಾಗ, ಏನ್ ಎಲ್ಲ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ.
ಅದ್ರ ಜೊತೆ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ಇಷ್ಟ. ಕಿಸ್ ಮೂವಿಯಿಂದ ಹುಡುಗಿರು ಜಾಸ್ತಿ ಇಷ್ಟಪಡ್ತಾರೆ ನಿಮ್ಮನ್ನ. ನಿಮ್ಗೆ ಗೊತ್ತಿಲ್ಲ, ನೀವು ಈ ಉತ್ತರ ಕರ್ನಾಟಕ ಕಡೆಯದು ನೀವು ಜಾಸ್ತಿ ಬಂದಿಲ್ಲ. ನೀವು ಬಂದ್ರೆ ನಿಮಗೆ ಬಾಗಲಕೋಟೆಗೆ ಬಂದಿದೆ ಸರ್ ಈ ಸಲ, ಬಾಗಲಕೋಟೆ ಮತ್ತೆ ಹುಬ್ಳಿ. ಹುಬ್ಳಿ ಧಾರವಾಡ ಆ ಕಡೆ ಬಂದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಇಲ್ಲಿಯವ್ರು ಇನ್ನೂ ಒಂದು ಇದು ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು. ಆ ಕಡೆಯವರು ತೀರಾ ಅಪ್ಕೊಂಡ್ಬಿಡ್ತಾರೆ. ಬನ್ನಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಕಿಸ್ಸಿಗೆ ಮುಂಚೆ ನಂದು ಜೊತೆ ಜೊತೆಲಿ ಅಂತ ಸೀರಿಯಲ್ ಮಾಡಿದೆ, Yes. ಗೊತ್ತಿರ್ಬೋದು. ಎಲ್ಲ ಗೊತ್ತು. ಬಟ್ ದಯವಿಟ್ಟು ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ, ನಾವು ಚಿಕ್ಕವರಾಗಿದ್ವಿ ಅವಾಗ, ನಾವು ನೋಡಕ್ ಸಾಧ್ಯನೇ ಇಲ್ಲ. ಸೊ ಅದು ಸೀರಿಯಲ್ ಬಂದಾಗ ಒಂದ್ಸಲಿ ನಾವು ದಾವಣಗೆರೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಶೂಟ್ ಮಾಡ್ಬೇಕಾದ್ರೆ ಮಧ್ಯ ಸರ್ಕಲ್ ಅಲ್ಲಿ ಏನೋ ನಂದು ಹೀರೋನು ಸೀನ್ ನಡೀತಾ ಇತ್ತು. ಒಂದ್ ಅಜ್ಜಿ ಬಂದ್ರು, ಎಲ್ರು ಮಾತಾಡ್ಸಲ್ಲ ಆ ಅಜ್ಜಿ ಅಂತಂದೆ. ತಾಗ್ದು ಒಂದ್ ಕಪಾಲು ಕೊಟ್ರು, ಲಿಟ್ರಲಿ ಮೆತ್ತಗಲ್ಲ 2 ನಿಮಿಷ ಗುಯಿ ಅಂತಿತ್ತು, ಅಷ್ಟು ಜೋರಾಗಿ ಬಂದ್ಬಿಟ್ರು. ನಾನ್ ಯಾಕೆ ಗುರು ಎಲ್ರ ಮುಂದೆ ಹೊಡಿತಿದಾರೆ ಅಂತ ಅನ್ಬಿಟ್ಟು ಹಿಂಗ್ ನೋಡಿದ್ರೆ, ನಿಂಗೇನ್ ಬಂದಿದೆ ಆ ವಯಸ್ಸಾಗಿರೋ ಆಂಟಿಯಿಂದ ಹೋಗ್ತಿದ್ದ, ನಿಂಗೆ ನೀನು ಹೋಗು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗೋಗು, ಇಲ್ಲ ನಮ್ಮನೇಲಿ ಒಂದು ಹುಡುಗಿದೆ ಬಾ ಮದುವೆ ಮಾಡಿಸ್ತೀನಿ ಅಂತ ಅಂದ್ರೆ, ಅವ್ರು ನಮ್ಮನ್ನು ಅವ್ರ ಮನೆ ಮಗನ್ ತರ ತಿಳ್ಕೊಂಡು. ಯಾಕಂದ್ರೆ ಸೀರಿಯಲ್ ಅಲ್ಲಿ ನಾನು ನನ್ಗಿಂತ 10 ವರ್ಷ ದೊಡ್ಡವ್ರನ್ನ ಲವ್ ಮಾಡ್ತಾ ಇರ್ತೀನಿ. ವಯಸ್ಸುಗಳ ನಡುವೆ ಮನಸ್ಸುಗಳ ಮದುವೆ ಏನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ರು. ಸೊ ಅದಕ್ಕೆ ಅವ್ರು ಬಂದು ಕಪಾಲು ಕೊಡದು ಹೇಳಿದಾಗ ಅವ್ರ ಮನೆ ಹುಡುಗರು ಯಾರು ತಪ್ಪು ಮಾಡ್ತಿದ್ದಾಗ ಹಂಗ್ ಮಾಡ್ತಾರೆ. ಸೊ ಅದೇ ಫೀಲ್ ನ ನಮ್ಮ ಮೇಲೆ ತೋರಿಸಿದಾಗ್ಲೂ ಗೊತ್ತಾಗತ್ತೆ ಯಾವ ಲೆವೆಲ್ ಖಡಕ್ ಪ್ರೀತಿ ಇದೆ ಅಲ್ಲಿ ಅಂತ. ವಿರಾಟ್ ಬ್ರೋ, ಒಂದು ಡೈಲಾಗ್ ಹೇಳ್ಬೋದಾ? ಸಂಭ್ರಮದಲ್ಲಿ ಇರೋರಲ್ಲ ಸಮಸ್ಯೆಯಲ್ಲಿ ಅಂತ ಒಂದು ಡೈಲಾಗ್ ಇದೆ, ತುಂಬಾ ಇಷ್ಟ ಆಯ್ತು. ದಿನಕರನ್ನ ಮೂವಿಲಿ ಡೈಲಾಗ್ಸ್ ತುಂಬಾ ಹೈಲೈಟ್ ಆಗಿರುತ್ತೆ. ಅದರಲ್ಲೂ ಪಡ್ಡೆ ಹುಡುಗರು ಕಿತ್ಕೊಂಡು ಟೀಸರ್ ಡೈಲಾಗ್ ಕೇಳಿದ್ರ? ಹಾ, ಕೇಳಿದ್ದೀನಿ, ನೋಡಿದ್ದೀನಿ. ಸಂಭ್ರಮದಲ್ಲಿ ಮುಂದೆ ನಿಂತ್ಕೊಳ್ಳೋನಲ್ಲ, ಸಮಸ್ಯೆಯಲ್ಲಿ ಮುಂದೆ ನಿಂತ್ಕೊಳ್ಳೋನೆ ನಿಜವಾದ ಮಗ. ಇನ್ನೊಂದು ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಒಂದು ಡೈಲಾಗ್ ಇದೆ, ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವಾಗ ಹಿಟ್ ಆಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವಿಲ್ಲನ್ಗಳೇ. ಅಣ್ಣ, ಡಿ ಬಾಸ್ ತಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಅಡಕೆ ಕದ್ರ ದುಡ್ಡು, ಆನೆ ಕದ್ರ ದುಡ್ಡು, ಆದ್ರೆ ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು. ಈಗ ಉತ್ತರ ಕರ್ನಾಟಕ ಸರ್ ಏನು ಬರ್ಬೇಕಂತ ಕಸಿ ಪ್ಲಾನಿಂಗ್ ಮಾಡಿದ್ರ, ಮಾತುಕತೆ ಆಡಿದ್ರ? ಡೆಫಿನೆಟ್ಲಿ ಸರ್, ಬಂದೇ ಬರ್ತೀವಿ. ಬಂದ್ರೆ ಎಲ್ಲ ಉತ್ತರ ಕರ್ನಾಟಕ ಬಂದ್ರೆ ವೆಲ್ಕಮ್ ಮಾಡ್ತಾರೆ ಸರ್. ಬಂದ್ರೆ ಚೆನ್ನಾಗಿರುತ್ತೆ. ದಿನಕರಣ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. 100% ಬರ್ತೀವಿ ಸರ್. ನೀವೆಲ್ಲ ಸಿನಿಮಾ ನೋಡಿ ಒಂದ್ ಪ್ರೀತಿ ಕೊಟ್ಟು ನಮ್ ಸಿನಿಮಾನ ಗೆಲ್ಸಿ ಡೆಫಿನೆಟ್ಲಿ ನಿಮ್ ಮನೆಗೂ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು.